ಇನ್ಫೆಕ್ಷನ್ ಅನ್ನು ಜಾಸ್ತಿಯಾಗಿ ಹೆಂಗಸರಲ್ಲಿ ಜಾಸ್ತಿ ಕಾಣ್ತೇವೆ. ಅದೇ ರೀತಿ ಬರ್ನಿಂಗ್, ಉರಿಮೂತ್ರ, ಸಹಿಸಲಾರದ ಕಿಬ್ಬೊಟ್ಟೆ ನೋವು, ಲೋವರ್ ಅಬ್ಡಾಮಿನಲ್ ಪೇನ್, ಪದೇ ಪದೇ ಮೂತ್ರ ಬರುವಂತಹ ಲಕ್ಷಣಗಳು ಜಾಸ್ತಿಯಾಗಿ ಹೆಂಗಸರಲ್ಲಿರುತ್ತೆ. ಚಳಿ ಆಗುವಂಥದ್ದು, ಅದೇ ರೀತಿ ಜ್ವರ ಬರುತ್ತೆ. ಆ ಸಮಯದಲ್ಲಿ ಒಂದು ಆಂಟಿಬಯೋಟಿಕ್ ತಗೊಂಡ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಪದೇ ಪದೇ ಆಂಟಿಬಯೋಟಿಕ್ ತಗೊಂಡ್ರೆ ಬಾಡಿಗೆ ತುಂಬಾ ದುಷ್ಪರಿಣಾಮಗಳು ಉಂಟಾಗುತ್ತೆ. ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ, ಸಿರ್ಸಿಯ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದ್ರೆ ಯೂರಿನ್ ಇನ್ಫೆಕ್ಷನ್, UTI. ಪದೇ ಪದೇ ಆಗುವಂತಹ ಯೂರಿನ್ ಇನ್ಫೆಕ್ಷನ್ಗೆ ಯಾವ ರೀತಿ ಮನೆಯ ಮದ್ದು ಮಾಡುವುದರಿಂದ ಕಡಿಮೆ ಮಾಡಬಹುದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ಡಾಕ್ಟರ್ ಹೆಗ್ಡೇಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ ಫ್ರೀ ಆಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರಿಗೆ ಮಿಸ್ ಕಾಲ್ ಕೊಡಿ, ನಾವೇ ನಿಮಗೆ 1-2 ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸ್ತೇವೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದ್ರೆ ಯೂರಿನ್ ಇನ್ಫೆಕ್ಷನ್, UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನು ಯಾವ ರೀತಿ ಮನೆಯಲ್ಲೇ ಕಡಿಮೆ ಮಾಡಬಹುದು ಅಂತ. ಈ ಯೂರಿನ್ ಇನ್ಫೆಕ್ಷನ್ ಅನ್ನು ಜಾಸ್ತಿಯಾಗಿ ಹೆಂಗಸರಲ್ಲಿ ಜಾಸ್ತಿ ಕಾಣ್ತೇವೆ. ಅದೇ ರೀತಿ ಬರ್ನಿಂಗ್, ಉರಿಮೂತ್ರ, ಸಹಿಸಲಾರದ ಕಿಬ್ಬೊಟ್ಟೆ ನೋವು, ಲೋವರ್ ಅಬ್ಡಾಮಿನಲ್ ಪೇನ್, ಪದೇ ಪದೇ ಮೂತ್ರ ಬರುವಂತಹ ಲಕ್ಷಣಗಳು ಜಾಸ್ತಿಯಾಗಿ ಹೆಂಗಸರಲ್ಲಿರುತ್ತೆ. ಯಾಕೆ ಅಂದ್ರೆ ಮೂತ್ರದ್ವಾರ ಅದೇ ರೀತಿ ಮಲದ್ವಾರ ಹತ್ತಿರ ಇರುವ ಕಾರಣದಿಂದ ಈ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗುತ್ತೆ. ಅದೇ ರೀತಿ ಗಂಡಸರಲ್ಲೂ ಯೂರಿನ್ ಇನ್ಫೆಕ್ಷನ್ ಇರುತ್ತೆ, ಇರಲ್ಲ ಅಂತಿಲ್ಲ, ಆದ್ರೆ ಜಾಸ್ತಿಯಾಗಿ ಹೆಂಗಸರಲ್ಲಿ ಜಾಸ್ತಿ ಕಾಣ್ತದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾ ಜಾಸ್ತಿ ಆದ್ರೆ, ಎರಡನೇದು ಫಂಗಲ್ ಇನ್ಫೆಕ್ಷನ್ ಆದ್ರೆ, ಅದೇ ರೀತಿ ಮೂರನೇದು ಕರೆಕ್ಟ್ ಆಗಿ ಹೈಜೀನ್ ಮೇಂಟೈನ್ ಮಾಡದೆ ಹೋದ್ರೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಯೂರಿನ್ ಇನ್ಫೆಕ್ಷನ್ ಇರುವಾಗ ಆಂಟಿಬಯೋಟಿಕ್ ಜಾಸ್ತಿ ಉಪಯೋಗ ಮಾಡ್ತಾರೆ. ಅದರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾನು ಬಾಡಿಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. ಹಾಗೆ ಇದರಿಂದ ಆಟೋ ಇಮ್ಯೂನ್ ಕಾಯಿಲೆ ಬರುವಂತದ್ದು, ಚರ್ಮದ ಸಮಸ್ಯೆ ಜಾಸ್ತಿ ಆಗುತ್ತೆ. UTI ಸಮಸ್ಯೆ ಇದ್ದಾಗ ಚಳಿ ಆಗುವಂತದ್ದು, ಅದೇ ರೀತಿ ಜ್ವರ ಬರುತ್ತೆ. ಆ ಸಮಯದಲ್ಲಿ ಒಂದು ಆಂಟಿಬಯೋಟಿಕ್ ತಗೊಂಡ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಪದೇ ಪದೇ ಆಂಟಿಬಯೋಟಿಕ್ ತಗೊಂಡ್ರೆ ಬಾಡಿಗೆ ತುಂಬಾ ದುಷ್ಪರಿಣಾಮಗಳು ಉಂಟಾಗುತ್ತೆ. ಯಾವುದೆಲ್ಲ ಮನೆ ಮದ್ದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಬಾರ್ಲಿ ವಾಟರ್, ಇಟ್ ವರ್ಕ್ಸ್ ಆಸ್ ಎ ಡಯೋರೆಟಿಕ್. ಡೈಲಿ ಇದನ್ನು ಉಪಯೋಗ ಮಾಡ್ಕೊಂಡು ಹೋಗ್ಬೋದು. ಯಾವ ರೀತಿ ಅಂದ್ರೆ, ಒಂದು 1/4 kg ಬಾರ್ಲಿಯನ್ನು ಮೊದಲೇ ನೀವು ಪೌಡರ್ ಮಾಡಿಟ್ಕೊಳ್ಳಿ. ಇದನ್ನು ಒಂದು 2 ಲೀಟರ್ ನೀರಿಗೆ ಒಂದು 2 ರಿಂದ 3 ಪೌಡರ್ ಅನ್ನು ಹಾಕಿ ಕುದಿಸಿ ಇಟ್ಕೊಳ್ಳಿ. ಇದನ್ನು ದಿನವಿಡೀ ಈ ನೀರನ್ನು ಉಪಯೋಗ ಮಾಡ್ತಾ ಬರುವಂತದ್ದು. ಎರಡನೇದ್ದು ACV ಅಂದ್ರೆ ಆಪಲ್ ಸಿಡಾರ್ ವಿನೆಗರ್. ಯಾಕೆ ಇದು ಹೆಲ್ಪ್ ಆಗುತ್ತೆ ಅಂದ್ರೆ, ನೀವು ಇದನ್ನು ಒಂದು 1/4 ಚಮಚ 1 ಗ್ಲಾಸ್ ನೀರಲ್ಲಿ ಊಟ ಸೇವನೆ ಮಾಡುವಕ್ಕಿಂತ ಮೊದಲು, ಅದೇ ರೀತಿ ಉಪಹಾರ ಸೇವನೆ ಮಾಡುವಕ್ಕಿಂತ ಮೊದಲು ಉಪಯೋಗ ಮಾಡಬೇಕು. ಯಾಕೆ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಇದನ್ನು ಉಪಯೋಗ ಮಾಡುವಾಗ ಹೊಟ್ಟೆಯಲ್ಲಿ ಅಸಿಡಿಕ್ ಮೀಡಿಯಾ ಕ್ರಿಯೇಟ್ ಆಗುತ್ತೆ. ಅಸಿಡಿಕ್ ಮೀಡಿಯಾ ಕ್ರಿಯೇಟ್ ಆದ ತಕ್ಷಣ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇಂಪ್ರೂವ್ ಆಗುತ್ತೆ, ಅದೇ ರೀತಿ ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತೆ. ಹಾಗೆಯೇ ನಿಮ್ಮ ಯೂರಿನ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂರನೆಯದ್ದು ಬಾಳೆ ದಿಂಡಿನ ರಸ. ಈ ಬಾಳೆ ದಿಂಡಿನ ರಸದ ತಿರುಳನ್ನು ಡೈಲಿ ಉಪಯೋಗ ಮಾಡೋದ್ರಿಂದನೂ ನಿಮಗೆ UTI ಸಮಸ್ಯೆ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದಿವ್ಯವಾದ ಔಷಧಿ ಯಾವ್ದಂದ್ರೆ ಗರಿಕೆ ಹುಲ್ಲು. ಈ ಗರಿಕೆ ಹುಲ್ಲುಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಉಪಯೋಗ ಮಾಡೋದ್ರಿಂದನೂ ಉರಿಮೂತ್ರ ಇರುವಂತದನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ಡೈಲಿ ಒಂದು ಎಳನೀರನ್ನು ಉಪಯೋಗ ಮಾಡೋದ್ರಿಂದನೂ ಉರಿಮೂತ್ರ, ಪದೇ ಪದೇ ಯೂರಿನ್ ಹೋಗುವಂತಹ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಹಾಟ್ ಅಬ್ಡಾಮಿನ್ ಪ್ಯಾಕ್, ತುಂಬಾ ಕಿಬ್ಬೊಟ್ಟೆ ತುಂಬಾ ನೋವಾದ ತಕ್ಷಣ ಹಾಟ್ ಅಬ್ಡಾಮಿನ್ ಪ್ಯಾಕ್ ಅನ್ನು ಹೊಟ್ಟೆ ಮೇಲೆ ಇಡೋದ್ರಿಂದನೂ ನಿಮಗೆ ಕಿಬ್ಬೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಪದೇ ಪದೇ ಯೂರಿನ್ ಹೋಗುವಂತದ್ದು, ಉರಿಮೂತ್ರನೂ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಯಾವ್ದಂದ್ರೆ ಈ ನಾಚಿಗೆ ಮುಳ್ಳು, ಟಚ್ ಮಿ ನಾಟ್ ಪ್ಲಾಂಟ್, ಮುಟ್ಟಿದರೆ ಮುನಿ ಗಿಡ. ಇದನ್ನು ಡೈಲಿ ಉಪಯೋಗ ಮಾಡಬಹುದು. ದಿನಕ್ಕೆ ಒಂದು 2 ಅಥವಾ 3 ಗ್ಲಾಸ್ ಕುಡಿಯುವುದ್ರಿಂದನೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಉಪಯೋಗ ಮಾಡ್ಬೇಕು ಅಂದ್ರೆ,
ಈ ನಾಚಿಗೆ ಮುಳ್ಳಿನ ಬೇರನ್ನು ಕಟ್ ಮಾಡಿ ಒಂದ್ ಸ್ವಲ್ಪ ನೀರಿಗೆ ಹಾಕಿ, ಬೇಕಿದ್ರೆ ಜೀರಿಗೆ, ಟೇಸ್ಟ್ಗೆ ಬೇಕಾದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿಕೊಂಡು ಬಾಯ್ಲ್ ಮಾಡ್ಕೊಂಡು ಸೋಸಿ ಕುಡಿಯುವುದರಿಂದ ಖಂಡಿತವಾಗಿಯೂ UTI ಸಮಸ್ಯೆ, ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಒಂದು ಮುದ್ರಾ, ಯಾವ ಮುದ್ರಾ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಈ ವರುಣ ಮುದ್ರಾ. ನಿಮ್ಮ ಹೆಬ್ಬೆರಳು ಅದೇ ರೀತಿ ಕಿರು ಬೆರಳನ್ನು ಈ ರೀತಿ ಇಟ್ಟು ಉಳಿದ ಬೆರಳನ್ನು ನೇರವಾಗಿ ಇಟ್ಕೊಳ್ಬಹುದು. ಇದನ್ನು ಒಂದು 10 ನಿಮಿಷ ಬೆಳಿಗ್ಗೆ, ಅದೇ ರೀತಿ 10 ನಿಮಿಷ ಸಂಜೆ ರಾತ್ರಿಯ ಸಮಯದಲ್ಲಿ ಮಾಡೋದ್ರಿಂದ ಬಾಡಿ ಕೂಲ್ ಆಗುತ್ತೆ, UTI ಸಮಸ್ಯೆ ಕಡಿಮೆ ಆಗ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಈ ವರುಣ ಮುದ್ರೆಯನ್ನು ಡೈಲಿ ಮಾಡ್ತಾ ಬರಬಹುದು. ಎಲ್ಲಾ ಮನೆ ಮದ್ದು ಮಾಡಿ ಆಯ್ತು, ಇನ್ನು UTI ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಇಲ್ಲದಿದ್ರೆ ಒಮ್ಮೆ ಮೂತ್ರ ರೋಗ ತಜ್ಞರನ್ನು ಭೇಟಿಯಾಗಿ, ಅದೇ ರೀತಿ ಅಥವಾ ನಿಮ್ಮ ಗೈನಕಾಲಜಿಸ್ಟ್ ಫಿಸಿಷಿಯನ್ ಅನ್ನು ಒಮ್ಮೆ ಭೇಟಿಯಾಗಿ. ಯಾಕಂದ್ರೆ ಅವರು ಯೂರಿನ್ ಟೆಸ್ಟ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ. ಯಾಕಂದ್ರೆ ಇನ್ನು ಕಡಿಮೆ ಆಗಿಲ್ಲ, ನೀವು ನಿರ್ಲಕ್ಷ್ಯ ಮಾಡ್ಕೊಂಡು ಹೋದ್ರೆ ಈ ಇನ್ಫೆಕ್ಷನ್ ನಿಮ್ಗೆ ಬ್ಲಾಡರಿಗೆ, ಅದೇ ರೀತಿ ಕಿಡ್ನಿಗೆ ಸ್ಪ್ರೆಡ್ ಆಗುತ್ತೆ. ಅದಕ್ಕಾಗಿ ಒಮ್ಮೆ ಟೆಸ್ಟ್ ಮಾಡಿ ನೋಡಿ, ಅವರು ಕರೆಕ್ಟ್ ಆಗಿ ನಿಮ್ಗೆ ಡಯಾಗ್ನೋಸ್ ಮಾಡಿ ಅದಕ್ಕೆ ಬೇಕಾಗುವಂತಹ ಔಷಧಿಯನ್ನು ಕೊಡ್ತಾರೆ. ಅದೇ ರೀತಿ ಸಾಲ್ಟ್, ಸ್ಪೈಸಿ, ಖಾರ, ಉಪ್ಪು ಇರುವಂತಹ ಆಹಾರವನ್ನು ಸ್ವಲ್ಪ ಕಡಿಮೆ ಉಪಯೋಗ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಗ್ರೋತ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಕಡಿಮೆ ಉಪಯೋಗ ಮಾಡೋದ್ರಿಂದ ಮಲ್ಟಿಪ್ಲೈ ಆಗಲ್ಲ, ಈ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತಾ ಹೋಗುವುದಿಲ್ಲ. ಅದೇ ರೀತಿ ನೀರನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು. 3 to 4 ಲೀಟರ್ಸ್ ಆಫ್ ವಾಟರ್ ಡೈಲಿ ಸೇವನೆ ಮಾಡಿ. ಯಾಕಂದ್ರೆ ಕರೆಕ್ಟ್ ಆಗಿ ನಾವು ನೀರನ್ನು ಉಪಯೋಗ ಮಾಡೋದ್ರಿಂದ ಬಾಡಿಲಿರುವಂತಹ ಟಾಕ್ಸಿನ್ಸ್ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಿ ಮೂತ್ರದ ಮೂಲಕ ಎಲಿಮಿನೇಟ್ ಆಗುತ್ತೆ. ಕಿಡ್ನಿ ಸ್ಟೋನ್ ಇದ್ರು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅದೇ ರೀತಿ ವಿಟಮಿನ್ ಸಿ ರಿಚ್ ಫುಡ್ ಅನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು. ಯಾಕಂದ್ರೆ ವಿಟಮಿನ್ ಸಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ. ದಾಳಿಂಬೆ, ಕಿತ್ಲೆ ಹಣ್ಣು, ಮೂಸುಂಬಿ, ಇದನ್ನು ವಾಟರ್ಮೆಲನ್, ಇದನ್ನೆಲ್ಲ ಜಾಸ್ತಿ ನಿಮ್ಮ ಆಹಾರದಲ್ಲಿ ಸೇವನೆ ಮಾಡಿದ್ರೆ UTI ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮಗೆ ಒಂದು ಕಷಾಯ ಹೆಲ್ಪ್ ಆಗುತ್ತೆ. ಯಾವ್ದಾದ್ರೆ ನಮ್ಮದೇ ಆಲ್ಫಾ ನ್ಯಾಚುರಲ್ UTI ಕಷಾಯ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಗೋಕ್ಷುರ ಮೇನ್ ಕಂಟೆಂಟ್ ಯಾವ್ದಂದ್ರೆ ಗೋಕ್ಷುರ ಮತ್ತೆ ಪುನರ್ನವ. ಈ ಗೋಕ್ಷುರ ಅನ್ನು ನಾವು ಮೊದ್ಲಿಂದನು ಆಯುರ್ವೇದದಲ್ಲಿ ತುಂಬಾ ಉಪಯೋಗ ಮಾಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಗೋಕ್ಷೂರ ಮತ್ತೆ ಪುನರ್ನವ ಇರುವಂತಹ ಕಂಟೆಂಟ್ UTI ಕಷಾಯ. ಇದನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕು ಅಂದ್ರೆ 2 ಸ್ಪೂನ್ ಪೌಡರ್ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು 1 ಗ್ಲಾಸಿಗೆ ಇಳಿಬೇಕು. ಅದನ್ನು ಬೆಳಿಗ್ಗೆ ಅರ್ಧ ಗ್ಲಾಸ್ ಬೆಳಿಗ್ಗೆ, ಅದೇ ರೀತಿ ಅರ್ಧ ಗ್ಲಾಸ್ ಸಂಜೆ ಊಟ ಆದ ನಂತರ ಉಪಯೋಗ ಮಾಡೋದ್ರಿಂದನೂ UTI ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈಗ ಪ್ರೆಸೆಂಟ್ಲಿ ರಿಸರ್ಚ್ ಏನ್ ಹೇಳ್ತದಂದ್ರೆ ಡಿಮೆನೋಸ್ ಅಂಡ್ ಕ್ರೇನ್ಬೆರಿ ಇರುವಂತಹ ಎಕ್ಸ್ಟ್ರಾಕ್ಟ್ ತಗೋಬೇಕು ಅಂತ. ಅದು ನಿಮ್ಗೆ ಆನ್ಲೈನ್ ಅಲ್ಲಿ ಇದ್ರೆ ಸ್ಯಾಚೆಟ್ ಸಿಗುತ್ತೆ. ಇದನ್ನು ಡೈಲಿ 1 ಸ್ಯಾಚೆಟ್ ಅನ್ನು 1 ಗ್ಲಾಸ್ ನೀರಿಗೆ ಹಾಕಿ ಕುಡಿಯುವುದರಿಂದ UTI ಸಮಸ್ಯೆಯನ್ನು, ಉರಿಮೂತ್ರ, ಪದೇ UTI ಸಮಸ್ಯೆ ಆಗುವಂತಹ ಲಕ್ಷಣಗಳನ್ನು ಕಡಿಮೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾವುದೆಲ್ಲ ಸರಳವಾದ ಮನೆ ಮದ್ದು ಮಾಡೋದ್ರಿಂದ ನಿಮಗೆ UTI ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಅಂತ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.